ಮಾಡಬೇಕಾಗ್ತದೆ. ಹೀಗೆ ಮಾಡ್ತಾ ಇದ್ರೆ ಅವರು ಮನವಿಯನ್ನ ನೋಡಿರ್ಬೇಕು. ಈ ರೀತಿ ಮನವಿ ಯಾರು ಕೊಡೋದಿಲ್ಲ. ಇವತ್ತು ಹತ್ಯೆದಲ್ಲಿ ನಾಚಿಕೆ ಆಗ್ತಾ ಇದೆ ನಮ್ಗೆ ಈ ರೀತಿಯ ಮನವಿ ಕೊಡ್ಲಿಕ್ಕೆ. ಮತ್ತೆ ಇದೇ ತರ ನಡ್ತಾ ಹೋದ್ರೆ ನಾವು ಕಾನೂನನ್ನು ಕೈಯಲ್ಲಿ ತಗೊಳ್ಬೇಕಾಗ್ತದೆ. ಅವ್ರು ತಗೊಳ್ತಾ ಇದ್ದಾರಲ್ಲ, ಅವ್ರ ಮೇಲೆ ಏನೋ ಆಕ್ಷನ್ ತಗೊಳ್ಳಿಲ್ಲ. ನಾವು ಯುವಕರು ಕಾನೂನನ್ನು ಕೈಯಲ್ಲಿ ತಗೊಳ್ಬೇಕಾಗ್ತದೆ. ಜವಾಬ್ದಾರ ಅಧಿಕಾರಿಗಳು ಬರಬೇಕು. ಕಳೆದ ಬಾರಿ ಯುವಕರನ್ನ ನೀವು ಅರೆಸ್ಟ್ ಮಾಡಿ 3 ವರ್ಷ, ನಾನು ಸ್ವತಃ 3 ವರ್ಷ ಕೋರ್ಟಿಗೆ ಸುತ್ತಾಡಿದ್ದೇನೆ. ಕಾರಣ ಯಾರು? ಈ ಅಧಿಕಾರಿಗಳು. ಆ ಸಮಯದಲ್ಲಿ ಅಧಿಕಾರಿ ಬಂದು ನಮ್ಮ ಪತ್ರವನ್ನು ತಗೊಂಡಿದ್ರೆ ಪರಿಷ್ಕೃತ ಟೈಮಲ್ಲಿ ಆ ರೀತಿ ಗಲಾಟೆ ಆಗ್ತಿತ್ತ? ಯುವ ಕಾರ್ಮಿಕರಿಗೆ ಕಿಮ್ಮತ್ತಿಲ್ಲ ಅಂದ್ರೆ ಹೇಳಿ, ಇವಾಗ ನ್ಯಾಷನಲ್ ಹೈವೇ ಬಂದ್ ಮಾಡ್ತೀವಿ. ಅವ್ರು ಬರುದಿಲ್ಲ, ನಾವು ಹೋಗುವ ಬರೀ. ಸರ್ ಏನಾಗ್ತಾ ಇದೆ ನಮ್ಮ ರಾಜ್ಯದಲ್ಲಿ? ಏನಾಗ್ತಾ ಇದೆ ಇಲ್ಲಿ? ಏನಾಗ್ತಾ ಇದೆ? ನಾವು ಶಾಂತಿಯುತವಾಗಿ ಮನವಿ ಕೊಡ್ತಾ ಇದ್ದೇವೆ, ಯಾರು ಕೇರ್ ಮಾಡ್ತಾ ಇಲ್ಲ. ಏನ್ ಅರ್ಥ ಏನು? ಅವ್ರು ಹೌದು ಇಲ್ಲ ನಾವು ಖಂಡಿತ ಕ್ರೂಢಾದಂತ ಸರ್ಕಾರ ಇದು. ರಾಜೀನಾಮೆ ಕೊಡ್ತಾ ಇದ್ವಿ ಯುವಮತದವರು. ಯಾರಿಗೋಸ್ಕರ ಮಾಡ್ತಾರೆ ಹೋರಾಟ? ಯಾರಿಗೋಸ್ಕರ ಪಕ್ಷ ಸಂಘಟನೆ ಮಾಡ್ತೀವಿ? ಯಾಕೆ ಸೈಲೆಂಟ್ ಆಗಿದ್ದೀರಿ? ಘೋಷಣೆ ಕೂಗಿ ನೀವು. ಎಲ್ಲಿದ್ದಾರೆ ನಮ್ಮ ಜಿಲ್ಲಾ ಅಧ್ಯಕ್ಷರು? ಎಲ್ಲಿದ್ದಾರೆ? ಜಿಲ್ಲಾ ನಮ್ಮ ಜವಾಬ್ದಾರಿ ಹುದ್ದೆ ಇದ್ದಂತ ಲೀಡರ್ಸ್ ಎಲ್ಲಿದ್ದಾರೆ? ಸಾಮೂಹಿಕ ರಾಜೀನಾಮೆ ಕೊಡ್ತಾ ಇದೀವಿ ಕಾರವಾರ ಗ್ರಾಮೀಣ ಮತ್ತು ನಗರ ಸೇರಿ ಇವತ್ತಿನ ದಿವಸಕ್ಕೆ. ಇಷ್ಟಂತ ನಾವು ಹೋರಾಟ ಮಾಡೋದು ಪಕ್ಷ ಸಂಘಟನೆ ಅಂತ ಯುವಕರನ್ನ ಬಂಧಿಸ್ಕೊಳ್ಳೋದು. ಇವಾಗ ಯುವಕರನ್ನ ಮಾಡಾದಾಗ ಅನುಮಾನಾಸ್ಪದವಾಗಿ ಬಂಧಿಸ್ತೇವೆ. ನೀವ್ ಯಾಕೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡಿದ್ರಿ? ನಾನು ಗೃಹ ಸಚಿವರಿಗೆ ಇವಾಗಲೇ ಕೇಳ್ತಾ ಇದ್ದೀನಿ, बोलो भारत माता की जय, बोलो भारत माता की जय, बोलो भारत माता की जय, वंदे मातरम, वंदे मातरम. ಎಲ್ಲಿದ್ದಾರೆ ನಮ್ಮ ಲೀಡರ್ಸ್? ಇವತ್ತು ಮುಖ್ಯಮಂತ್ರಿ ಹತ್ರ ದಮ್ಮಿ ಇದ್ರೆ ಇವತ್ತು ಮಾಡಿಸ್ಬೇಕು. ಬಂದ್ರ ಯಾರಿದ್ದಾರೆ ಇಲ್ಲಿ? ಟ್ವೀಟ್ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ, ಮೆಸೇಜ್ ಮಾಡ್ತಾರೆ, ವಾಟ್ಸ್ಆಪ್ ಅಲ್ಲಿ ಓಂ ಶಾಂತಿ ಆಗ್ತಾರೆ. ಯಾರಿಗೆ ಕಾಣಿಸ್ತೀರಾ? ಸರ್ಕಾರದ ವಿರುದ್ಧ ನಾವು ಘೋಷಣೆ ಕೂಗ್ತೀವಿ. ನಮ್ಗೆ ನೋವಾಗ್ತದ್ರಿ. ಇದು ಸರ್ಕಾರದ ವಿರುದ್ಧ ಅಂತ ಅಲ್ಲ. ನಾಳೆ ನಾವು ಇವಾಗ ಹಿಂದುತ್ವ ಶಾಲಕ್ಕೆ ಬಂದಿದೀವಿ. ಬಿಜೆಪಿ ಪಕ್ಷದ ಸಿಂಬಲ್ ಹೆಂಗಿಡ್ತೀವಿ? ನಮ್ಮ ರಕ್ಷಣೆಗಂತ ಸರ್ಕಾರ ತಂದಿದ್ರೆ ನಮ್ಮ ಯುವಕರು ಸಾಯ್ತಾ ಇದ್ರೆ ಮುಂದಿನ ದಿನ ನಮ್ಗೆ ಅಂತ ಗತಿ ಬರ್ಬೋದು. ಈ ಕೂಡಲೇ ಅವರನ್ನ ಬಂಧಿಸಬೇಕು. 15 ಜನ 20 ಜನ 1000 ಜನ ಆಗ್ಲಿ ಬಂಧಿಸಬೇಕು. ಜೈಲಲ್ಲಿರುವಂತ ಆಶ್ವಾಸನೆ ಬೇಡ, ಆಶ್ವಾಸನೆ ಬೇಡ. ಆಶ್ವಾಸನೆ ಮೇಲೆ ನಂಬಿಕೆ ಇಲ್ಲ. ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತಾ ಇದೀವಿ. ಕಣ್ಣಿಗೆ ಕಟ್ಕೊಂಡಿರೋದ್ರ ಬಗ್ಗೆ ನಿಮ್ಗೆ ಕಪ್ಪು ಬಟ್ಟೆ ಬಗ್ಗೆ ವಿಸ್ತಾರವಾಗಿ ಹೇಳ್ತೀವಿ. ಕಣ್ಣು ಮುಚ್ಚಿ ಕೂತ್ಕೊಂಡಿದೆ ಸರ್ಕಾರ. ಇಷ್ಟು ಕೊಲೆ ಆಯ್ತ್ರಿ. ಪರೇಶ್ ಬೆಸ್ತಂದ್ ಆಯ್ತು, ನಮ್ಮ ಹರ್ಷನ್ ಸಾವ್ ಆಯ್ತು, ಅಲ್ಲಿ ನಮ್ಮ ಬೆಳಗಾವದಲ್ಲಿ ನಮ್ಮ ಶಿವ ಉಪ್ಪಾರ್ದಾಯ್ತು, ಇವತ್ತು ಮತ್ತೊಂದಾಯ್ತು. ನಾಳೆ ನಾನಾಗ್ಬಿಟ್ರೆ ನಮ್ಗೆ ಮುಂದಿನ ವರ್ಷ ಬರುವಂತ ಚುನಾವಣೆಗೆ ಬಿಜೆಪಿ ಬೆಂಬಲಿಸಬೇಕಂದ್ರೆ ಈ ಕೂಡಲೇ ಸಿಎಂ ಯಾರಂತ ನಮ್ಗೆ ಘೋಷಣೆ ಮಾಡಬೇಕು. ಈ ರೀತಿಯ ಸಿಎಂ ಆಳ್ವಿಕೆ ನಮ್ಗೆ ಬೇಡ. ಈ ರೀತಿಯ ನಮಗೆ ಗೃಹ ಸಚಿವರ ಆಳ್ವಿಕೆ ಬೇಡ. ನಮ್ಗೆ ಈಗಾಗಲೇ ಚುನಾವಣೆ ಮುಂಚಿತವಾಗಿ ನಮಗೆ ಮುಖ್ಯಮಂತ್ರಿ ಹೆಸರನ್ನ ಘೋಷಣೆ ಮಾಡಬೇಕು. ಚುನಾವಣೆ ಮುಂಚಿತವಾಗಿ ಗೃಹ ಸಚಿವರ ಹೆಸರನ್ನ ಘೋಷಣೆ ಮಾಡಬೇಕು. ಅದರ ಆಧಾರದ ಮೇಲೆ ನಾವು ಹಿಂದೂ ಯುವಕರು ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸಬೇಕು ಬೇಡವಾ ಅಂತ ನಾವು ತೀರ್ಮಾನ ಮಾಡ್ತೀವಿ. ಎಲ್ಲಿವರೆಗೆ ಬಳಸ್ಕೊಳ್ತೀರಾ? ಘೋಷಣೆ ಕೂದಾಗ ಯಾಕೆ ಸುಮ್ಮನಿರ್ತೀರಾ? ನಮ್ಮ ಜಿಲ್ಲಾ ಮಟ್ಟದ ಎಲ್ಲ ಜವಾಬ್ದಾರಿ ಹೊತ್ತ ಸದಸ್ಯರು ಎಲ್ಲಿದ್ದಾರೆ? ಆರಾಮಾಗಿ ತಿರುಗ್ತಾ ಇದ್ದಾರೆ. ಅವರನ್ನು ಇನ್ನೂ ಬಂಧಿಸಿಲ್ಲ. ಅವರ ಮೇಲೆ ಇನ್ನೂ ಆಕ್ಷನ್ ಆಗಿಲ್ಲ. ಇದು ಹೆಚ್ಚಿನ ದುಃಖ ಕೊಡ್ತಾ ಇದೆ. ಭಾರತೀಯ ಜನತಾ ಪಕ್ಷಕ್ಕಾಗಿ ಯುವ ಮೋರ್ಚಾದವರು ಹಗಲಿರುಳು ಕಷ್ಟಪಟ್ಟು ದುಡಿದು ಪಕ್ಷವನ್ನು ಸಂಘಟಿಸಿ ಒಳ್ಳೆಯ ಒಂದು ಗಟ್ಟಿಯಾಗಿ ಮಾಡಿದ್ದಾರೆ. ಅಂತಹ ವೇಳೆಯಲ್ಲಿ ನಮ್ಮ ಒಬ್ಬ ಕಾರ್ಯಕರ್ತನಿಗೆ ಏನಾದರೂ ಆದುದಲ್ಲಿ ಸರ್ಕಾರ ನಿಧಾನವಾಗಿ ಭರವಸೆ ಕೊಡುತ್ತಾ ಮಾಡುತ್ತೆ ಅಂತ ಹೇಳುವುದು ತಪ್ಪಾಗುತ್ತೆ. ಹೀಗಾಗಿ ಸರ್ಕಾರದಲ್ಲಿ ನಮ್ಮ ಒಂದು ನಿವೇದನೆ, ಕೂಡಲೇ ಅಂತಹವರನ್ನು ಬಂಧಿಸಿ